ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಏನು ಚಿನ್ನ ಸಿಕ್ಕ ಬೆನ್ನಲ್ಲೇ ಇವಾಗ ತೋಟಯ್ಯ ಪತ್ರಿಮಠ್ ಅವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಪುರಾತನ ಕಾಲದ್ದು. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಚಿನ್ನದ ಏನು ಈ ರೀತಿ ಚಿನ್ನದ ವಸ್ತು ಸಿಕ್ಕಿದೆ. ಅದೇ ರೀತಿಯಾಗಿ ವಜ್ರದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಹಲವು ನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಈ ರೀತಿ ಸಾಕಷ್ಟು ಅನ್ವೇಷಣೆ ಮಾಡುವಂಥ ಸಮಯದಲ್ಲಿ ಏನು ಪತ್ರಿಮಠ್ ಅವರು ಅಜ್ಜಾರಿದ್ದಾರೆ, ಇವ್ರಿಗೂ ಕೂಡ ಸಾಕಷ್ಟು ಸಿಕ್ಕಿದ್ದಾವೆ. ಮೊನ್ನೆ ತಾನೇ ಬಸಪ್ಪ ಬಡಿಗೇರವರು ಕೂಡ ಅನ್ವೇಷಣೆ ಮಾಡಬೇಕಾದ್ರೆ ಅಲ್ಲಿ ಮುತ್ತು ಹವಳಗಳು ಕೂಡ ಸಿಕ್ಕಿದ್ವು. ಇವಾಗ ಏನು ಪತ್ರಿಮಠ್ ಅವರು ಕೂಡ ಅಜ್ಜವರೇನಿದ್ದಾರೆ, ಇವರು ಕೂಡ ಕಳೆದ 50 ವರ್ಷಗಳಿಂದ ಅನ್ವೇಷಣೆ ಮಾಡುವಂಥ ಸಮಯದಲ್ಲಿ ಇಷ್ಟೊಂದು ಆಭರಣಗಳು ಸಿಕ್ಕಿದ್ದಾವೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯವನ್ನು ಬಗೆದಷ್ಟು ಇನ್ನೂ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರ ಅಧಿಕಾರಿಗಳು ಅನ್ವೇಷಣೆ ಮಾಡ್ತಾ ಇದ್ದರೆ, ಇವಾಗ ಹಿರಿಯರು ಮಳೆ ಬಂದಂಥ ಸಮಯದಲ್ಲಿ ಈ ರೀತಿ ಗ್ರಾಮದಲ್ಲಿ ಬಿದ್ದಂಥ ವಸ್ತುಗಳನ್ನು ಸಂಗ್ರಹಣ ಮಾಡುವಂಥವರು ಸಾಕಷ್ಟು ಜನರು ಲಕ್ಕುಂಡಿಯಲ್ಲಿದ್ದಾರೆ. ಇವಾಗ ಮತ್ತೆ ಇಷ್ಟೊಂದು ಆಭರಣಗಳು ಸಿಕ್ಕಿರೋದ್ರಿಂದ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹಿರಿಯರಿದ್ದಾರೆ, ಅವರನ್ನು ಕೇಳೋಣ. ಅದರ ಎಷ್ಟು ವರ್ಷದಿಂದ ನೀವು ಇವನ್ನೆಲ್ಲ ಹುಡುಕ್ತಿದ್ರಿ? ನಾವು 45-50 ವರ್ಷದಿಂದ ಹುಡುಕಕ್ಕೆ. ಏನೇನು ಸಿಕ್ಕಿದಾವೆ ನಿಮಗೆ? ನಮ್ಗೆ ಈ ಗಂಕಿ ಬೆಳ್ಳಿ, ಇಂಗ್ಲೆಂಡ್ದವ್ರು ಆಡಿದ್ದು ಇವು ಸಿಕ್ಕವು. ವಜ್ರ, ಪ್ಲಾಟಮ್ ಹವಳ, ನೀಲ, ಪಚ್ಚ, ವಜ್ರ, ವೈಡೂರ್ಯ, ಗೋಮೇಧಿಕ, ಪುಷ್ಯರಾಗ, ಮಾಣಿಕ್ಯ, ಇನ್ನು ನವರತ್ನಗಳು ಸಿಕ್ಕವು. ಇವನ್ನ ಕಾರಿಟ್ಟಿವಿ, ಎಣ್ಕಿ ಹೋಗ್ಯಾವು. ಅದರ ಎಷ್ಟು ವರ್ಷದಿಂದ ಎಲ್ಲಿ ಹುಡುಕಕ್ಕೆ ಹೋಗ್ತಿದ್ರು ಇವನ್ನೆಲ್ಲ ನೀವು? 45ರಿಂದ ಹುಡ್ಕಕತ್ತೀನಿ ನಾನು. ಈಗ ಒಂದು 5-6 ವರ್ಷ ಆತು ಬಿಟ್ಟು. ಮಳೆ ಬಂದು ಹೊತ್ತಿನೊಳಗನ ಮಳೆ ನಿಂತ ಕೂಡಲೇ ಹೋಗಿ ಎಲ್ಲಿ ಉಸುಗು ನೀರು ಹರಿದಲ್ಲಿ ಎಲ್ಲಿ ಉಸುಗು ಪ್ರಮಾಣ ಕುಂದಿರ್ತೈತಿ ಅಲ್ಲಿ ಆ ಉಸುಗನ್ನ ಕಡ್ಡಿಲೆ ಇದು ಮಾಡಿ ಒಟ್ಟು ಅಲ್ಲಿ ಹುಸಿ ಹೋಗಿದ್ದಲ್ಲ ಸಿಗತ್ತಿತ್ತು. ಕೆಬ್ಬಣ, ಹಿತ್ತಾಳೆ, ತಾಮ್ರ ಇದ್ದು ಮುಂದೆ ಹರಿದು ಹೋಗಿದ್ವು. ಇದು ಬಂಗಾರ ಮಾತ್ರ ದಿನಕ್ಕೆ ನೋಸಿನಾಗ ಕುಂತಿರೋದು. ಹೀಗಾಗಿ ಅವು ನನಗೆ ಸಿಕ್ಕವು. ಎಲ್ಲಿ ಹುಡ್ಕಕ್ಕೆ ಹೋಗ್ತಿದ್ರಿ ಅಜ್ಜಾರ? ಇದು ಟಂಕ ಶಾಲೆ ಇತ್ತು ನಿಮ್ಮ ಊರಲ್ಲಿ, ಅಲ್ಲಿ ಹೋಗ್ತಿದ್ರು? ಎಲ್ಲಿ ಹೋಗ್ತಿದ್ರು? ನೋಡ್ರಿ, ಶಾಲೆಯಲ್ಲಿ ಇದ್ದಾರೆ ವಿರೂಪಾಕ್ಷರ ಗುಡಿ ತನಕ ಎಷ್ಟು ರೋಡ್ ಐತಿ, ಅಲ್ಲಿದ್ದ ಸ್ಟ್ಯಾಂಡಿಂಗ್ ಕಡೆಕ ಎಷ್ಟು ರೋಡ್ ಐತಿ, ಅಲ್ಲೆಲ್ಲಿಗೆ ಪರ್ಸ್ ಮಾಡ್ತಿದ್ದರಿ. ಯಾಕಂದ್ರೆ ಇವು ಸಿಮೆಂಟಿನ ರೋಡ್ ಆಗಿದ್ದಿಲ್ಲ, ಮಣ್ಣಿಂದ ಇತ್ತು, ಹಾಳು ಮಣ್ಣು ಅದ್ರಾಗ. ಹೀಗಾಗಿ ಅಲ್ಲಿ ಪರ್ಸ್ ಮಾಡಿ ನೀರು ಇದು ಮಾಡ್ತಿದ್ರು. ಅದ್ರಾಗಂತಲ್ಲಿ ನೀರು ಹರಿದಲ್ಲಿ ಆ ಸರುವಿನಾಗ ಉಸು ಕುಂದಿರ್ತಿತ್ತು. ಎಲ್ಲೆಲ್ಲೇ ಇದೈತೆ ಆ ಉಸಿನಾಗ ಹುಡುಕ್ತಿದ್ವಿ, ಅಲ್ಲಿ ಸಿಗ್ತಿತ್ತು. ಈಗ ನಿಮ್ಮ ಗ್ರಾಮದಲ್ಲಿ ಭಾಳಷ್ಟು ನಿಧಿ ಐತೆ ಅಂತೀರನ? ಬಂಗಾರ ಭಾಳ ಐತೆ ನಿಮ್ಮ ಊರಾಗ ಲಕ್ಕುಂಡ್ಯಾಗ? ಬಂಗಾರ ಎಲ್ಲೆಲ್ಲಿ ಐತೇನೆ ಇದು ಸಮಾನ ಗುರುತು ಐತ್ರಿ. ಅವು ಕೆಲವೊಂದು ನನಗೆ ಖಾತ್ರಿ ಅಂದೂ ಈಗ ಮುಂದೆ ಹೇಳೀನಿ. ಈಗ ಎಲ್ಲೆಲ್ಲಿ ಅದಾವ್ರಿ? ಇರ್ಬದ್ದೆ ರೂಢಿ, ಇನ್ನೊಂದು ಬಸವೇಶ್ವರ ಅಂಥೇಳಿ ಊರಾಗ ಐತ್ರಿ, ನಡೂರಾಗ ಬಜಾರ್ದಾಗ. ನಮ್ಮ ತೋಟದಾಗ ಐತ್ರಿ. ಈರಣದೇ ರೂಢಿಯಾಗ ಐತಿ. ಇನ್ನೂ ಅದಾವ್ರಿ. ಅಂದರೆ ಇಲ್ಲಿ 101 ಬಾವಿ, 101 ಗುಡಿಗಳು ಇದ್ದಾವೆ. ಇವೆಲ್ಲ ದೇವಸ್ಥಾನದ ಕಡೆ ಹಿಂದಿನಿಂದಲೂ ಕೂಡ ನಿಧಿ ಇರ್ಬೋದಾ? ಇದನ್ನು ನೋಡಿದ್ರೆ ಇರಬಹುದು, ಅದಕ್ಕೂ ಇರ್ತೈತಿ ಅಂತ ಅನ್ನೋಣ. 101 ಗುಡಿ, 101 ಬಾವಿ, ಗುಡಿಗೊಂದು ಬಾವಿ. ಅದ್ರಾಗ ಈಗ ಅರ್ಧದ ಮೇಲೆ ಹೋಗ್ಯಾವು, ಬಿದ್ದಾವು. ಕೆಲವೊಂದು ಅರ್ಧಕ್ಕದವು. ಹೀಗಾಗಿ ಅಷ್ಟಿಲ್ಲ. ಈಗ 37 ಗುಡಿ, 4 ಭಾಳ ಅಂದ್ರೆ ಅಷ್ಟು ಗುಡಿ ಅದಾವೆ. ಈಗ ಉಳ್ಕಿದೆಲ್ಲ ನಾಶ ಆಗಿ ಹೋಗ್ಯಾವು. ಎಲ್ಲಿ
ನಾಶ ಆಗ್ಯಾವು ಅನ್ನೋದು ಹೇಳಕ್ಕೆ ಬರ್ದಂಗೆ ಐತದೆ. ಯಾಕಂದ್ರೆ ಇನ್ನೆಲ್ಲ ಸಮ ಆಗಿಬಿಟ್ಟೈತಿ. ಆವಾಗ ಲಕ್ಕುಂಡಿ ಹುಟ್ಟಬೇಕಾದ್ರೆ ಆ ಜಾಗ ಲಕ್ಕುಂಡಿ ಎಷ್ಟೈತಿ, ಇಷ್ಟು ಜಾಗದಾಗೂ ಲಕ್ಕಿ ಎಕ್ಕಿ ದೊಡ್ಡ ದೊಡ್ಡ ಗುಂಡ ನೀರು ತಗ್ಗು ಹೀಗೆ ಇತ್ತಂತೆ ಜಾಗ. ಆ ಲಕ್ಕಿ ಅಕ್ಕಿ ಇದ್ದಕ್ಕೆ ಲಕ್ಕಿ ಗುಂಡಿ ಅಂತ ಮೊದಲು ಹೆಸರು ಬಿತ್ತು. ಆಮೇಲೆ ಅಕ್ಕಿ ಗುಂಡಿ ಹೋಗಿ ಲೋಯಿ ಗುಂಡಿ ಅಂತ ಬಂತು. ಆಮೇಲೆ ಲಕ್ಕುಂಡಿ ಅಂತ ಬಂತು. ಅದಕ್ಕಿಂತ ಮೊದಲು ಸಪ್ತಪುರ 7 ಸುತ್ತಾರು ಕೂಡಿ ಒಟ್ಟು ಸಪ್ತಪುರ ಅಂತ ಒಂದೇ ಇತ್ತಂತೆ. ಹಾಗಾಗಿ ಇದು ಹೀಗಾಗಿ ಇಲ್ಲಾಗೈತಿ ಲಕ್ಕುಂಡಿ. ಅಜ್ಜಾರ, ಈಗ ಇವನೇನು ಸರ್ಕಾರ ಕೊಡ್ತಿರೋ ಅಥವಾ ನೀವೇ ಇಟ್ಕೊಂಡಿರ್ತೀರೋ ಕೇಳಿದರೆ ಏನಿದು ಎಷ್ಟು ವರ್ಷದಿಂದ ಇದನ್ನು ಸಂಗ್ರಹಣ ಮಾಡ್ತಿದ್ರಿ? ಏನಂದ್ರೆ ಇವ್ನು ಏನು ಮಾಡ್ತೀರಿ? ಸರ್ಕಾರ ಕೊಡ್ತಿರೋ ನೀವೇ ಇಟ್ಕೊತಿರೋ, ಏನು ಹಸ್ತಾಂತರ ಮಾಡ್ತಿರೋ ಹೇಗೆ ಅಂತ? ನಾವು ಇಟ್ಕೊಂಡಿಲ್ಲ, ಸರ್ಕಾರಕ್ಕೂ ಕೊಟ್ಟಿಲ್ಲ. ಬಡತನ ಹೆಚ್ಚು ಮಾಡ್ಕೊಂಡು ಜೀವನ ನಡೆಸೀವಿ. ಇತ್ತಂತ ಹೇಳ್ತೀನಿ ನಾನು. ಸಿಕ್ಕಿದ್ವೆಲ್ಲ ನೀವು ತೊಗೊಂಡು ಜೀವನ ಮಾಡ್ಕೊತ ಬಂದಿರಿ. ಹಾಂ, ಭಾಳ ಸಿಕ್ಕಿತ್ತವ ಚಿನ್ನಾಗಿನ ನಿಮಗೆ? ಲೆಕ್ಕ ಇಲ್ಲ, ಲೆಕ್ಕ ಇಟ್ಟಿಲ್ಲ. ಅವನು ಮಾರ್ತಿದ್ರನ ಏನು ಮಾಡ್ತಿದ್ರಿ? ಮಾಡ್ತೀವಿ. ಗದಿ ಸಣ್ಣಪ್ಪ ಅಂಗಡಿಯಾಗ ಕೊಟ್ಟು ಹೋಗ್ತಿದ್ದೆ. ಎಷ್ಟೆಷ್ಟು ಕೊಡ್ತಿದ್ರಿ? ಅದು ಅವಾಗಿನೂ ಹೆಚ್ಚು ಮಾಹಿತಿ ಇದ್ದಿದ್ದಿಲ್ಲ, ಬುದ್ಧಿ ಇದಾಗಿದ್ದಿಲ್ಲ. ಒಂದೊಂದು 500 ರೂಪಾಯಿ ಹೇಳಿದ್ರೆ ನಮಗೂ ಅವು ಏನು ಅನ್ನೋದಾಗ ಗೊತ್ತಿಲ್ಲಪ್ಪ. ನೀ ಏನು ಹೇಳ್ತೀಯ ಅದ ಕರೆವ ಅಂದ್ರೆ ನಾವು ಅವ್ರ ಸ್ವಭಾವ ನೋಡಿಕೊಂಡು 1000 ರೂಪಾಯಿ ಆಗುತ್ತೆ. ಬ್ಯಾಟ್ ತೊಗೊಂಡೋಗ್ರಿ ಮತ್ತೆ ಎಲ್ಲರೂ ಕೊಟ್ಟು ಅವನು ಬಿಟ್ಟು ಮತ್ತೆ ಬಂಗಾರ ಪೂರ್ತಿ ಸಂಪೂರ್ಣ ಇದ್ದವ್ರು ಅಂಗಡಿಗೆ ಹೋಗ್ತಿದ್ದಿಲ್ಲ. ಅವ್ರು ಮುಟ್ಟತ್ತಿದ್ದಿಲ್ಲ, ನೋಡತ್ತಿದ್ದಿಲ್ಲ. ಹೀಗಾಗಿ ಒಬ್ಬ ಪಟಗಾರವನ್ನು ಹಿಡಿದಿದ್ದೆ. ಅವಾಗ ನಾ ಹೇಳಿದಕ್ಕೆ 4 ಪ್ರಮಾಣ ವಿಷಯ ತೊಗೊಳವ. ಈ ಜೀವನ ಅಂದ್ರೆ ಅದ್ರ ಮೇಲೆ ಈಗ ನಿಮ್ದು ಏನ್ರ ಹೊಲ ಬಂದು ಮಾಡ್ತಿದ್ರಿ? ಇಷ್ಟು ದೊಡ್ಡ ಪಚ್ಚದ ಕಲ್ಲು ಪಚ್ಚ ಮಿರಿ ಬನ್ನಿಸ್ತಿತ್ತು. 500 ರೂಪಾಯಿ ಕೊಟ್ಟು ಬಂದೆ. ಅದನ್ನು ಕೊರೆಸಿದ್ರಾಗ ಎಷ್ಟು ಹಳ್ಳ ಹಾಕಿದ್ವು ಏನೋ 500 ರೂಪಾಯಿ ಕೊಟ್ಟು ಬಂದೆ. ಈಗೂ ಹೋಗ್ಯಾವು. ಅಂದ್ರೆ ನಿಮ್ಮ ಕೆಲಸ ಇದೆ, ಹುಡುಕೋದು ನಿಮ್ಮ ಕೆಲಸ ಇತ್ತೇನೋ ಬೇರೆ ಏನು? ಆ ವ್ಯವಹಾರ ನಮ್ಮದು ಬಂದಾಗಿತ್ತು. ಆ ವ್ಯವಹಾರ ಬಿಟ್ಟು ಮತ್ತೆ ಮಾಡೋದು ನಮಗೇನು ಗೊತ್ತಿಲ್ಲ. 32 ವರ್ಷ ಅಂಗಡಿ ಐತಿ. ಹೀಗಾಗಿ ನಮ್ಗೆ ಒಕ್ಕಲಿತನದ್ದು ಮಾಹಿತಿ ಇದ್ದಿದ್ದಿಲ್ಲ ಭಾಳ. ಮತ್ತು ಎಲ್ಲಿ ದುಡಿಯೋಕೆ ಹೋಗಿಲ್ಲ. ಇದನ್ನೇ ಕಾಯ್ಕ ಮಾಡ್ಕೊಂಬಿಟ್ಟು ಸುಮಾರು 50 ವರ್ಷದಿಂದ ಹಿಂಗೆ ಮಾಡಿ ಜೀವನ ಮಾಡ್ತಾಯಿದ್ದೀರಿ? 50 ವರ್ಷದಿಂದ 10-12 ವರ್ಷ ತನಕ ನಮ್ಮ ಮನೇಲಿ ನಡೆಯುತ್ತೆ. ಅಟ್ಲಾಗ ಒಬ್ಬರಿಗೆ ತೋಟ ಕೊಟ್ವಿ. ಅವಾಗ ತೋಟ ಚಲೋ ನಡೀತು, ಕೈ ಹಿಡಿತು. ಆಮೇಲೆ ಆಗ ಸಣ್ಣಗಾಯ್ತು. ಆಮೇಲೆ ಹಿರೇ ಮಗ ಒಬ್ಬ ಪೊಲೀಸ್ ಆದ. ಅವನು 9 ವರ್ಷ ನೌಕರಿ ಮಾಡಿದ. ಅದು ಒಟ್ಟು ನೋಡಿ ಆಸರ ಆಯ್ತು. ಈಗೇನ್ರ ಸರ್ಕಾರದವ್ರು ಬಂದು ಕೇಳಿದರೆ, ಜಿಲ್ಲಾಡಳಿತದ ಬಂದು ಕೇಳಿದರೆ ಹಸ್ತಾಂತರ ಮಾಡ್ತಿರೋ ಹೇಗೆ? ಈಗೇನ್ರ ಕೊಡ್ತೀರನ್ನ ಸರ್ಕಾರಕ್ಕೆ ಇದನ್ನು? ಇಲ್ಲ ಇಲ್ಲ, ಸರ್ಕಾರ ಈಗೇನು ಮತ್ತೆ ನಾನಾಗಲಿ ಹೇಳೀನಿ. ಅವರು ಕೊಡೋದಿಲ್ಲ. ಇಂಗ್ಲೆಂಡದವರು ನಿಯಮ ಮಾಡಿದ್ದೈತೆ, 5 ಭಾಗ ಮಾಡಿ 5ರಾಗ 1 ಭಾಗ ಕೊಡ್ತಾರೆ, 4 ಭಾಗ ಅವ್ರು ತೊಗೊಂತಾರೆ ಸರ್ಕಾರದವರು. ಈಗ ಕೊಡ್ತೀರಿ ನೀವು? ಹಾಗೆ ಬಂದರೆ ಅಲ್ಲಿ ಕೊಡೋದು ಏನೂ ಇಲ್ಲ. ಈ ನಿಧಿ ಇದ್ದಿದ್ದು ಹೇಳೋದು ಅಷ್ಟೇ. ಒಟ್ಟಾರೆ ಹೇಳ್ಬೇಕಂತಂದರೆ ಇದು ಏನು ಪತ್ರಿಮಠ ಅವರ ಮಾತಾಗಿತ್ತು. ಈ ಹಿರಿಯರು ಕಳೆದ 50 ವರ್ಷಗಳಿಂದ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಅನ್ವೇಷಣೆ ಮಾಡ್ತಾಯಿದ್ರು. ಇಂಥ ಸಮಯದಲ್ಲಿ ಮಳೆ ಬಂದಂಥ ಸಮಯದಲ್ಲಿ ಸಾಕಷ್ಟು ವಜ್ರ, ವೈಡೂರ್ಯ, ಹವಳು, ಮುತ್ತುಗಳು ಕೂಡ ಅಪರೂಪದ ಪುರಾತನ ವಸ್ತುಗಳು ಕೂಡ ಈ ಅಜ್ಜ ಅವರಿಗೆ ಸಿಕ್ಕಿದ್ದಾವೆ. ಹೀಗಾಗಿ ಇವನನ್ನು ಕೂಡ ಅವರು ಸೇಕರಣೆ ಮಾಡಿಕೊಂಡು ತಮ್ಮ ಮನೆಯಲ್ಲೇ ಇಟ್ಟುಕೊಂಡಿದ್ದಾರೆ. ಕಳೆದ 16 ವರ್ಷಗಳಿಂದನೂ ಕೂಡ ಇದೇ ಏನು ಅವರಿಗೆ ಪುರಾತನ ವಸ್ತುಗಳೇನು ಸಿಗ್ತಾ ಇದ್ದು ಆ ವಸ್ತುಗಳನ್ನೇ ತೆಗೆದುಕೊಂಡು ತಮ್ಮ ಬದುಕನ್ನು ಕೂಡ ಸಾಗಿಸಿದ್ದಾರೆ. ಒಟ್ಟಾರೆ ಹೇಳಬೇಕಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಈ ಒಂದು ಗ್ರಾಮದಲ್ಲಿ ಮಳೆಯಾದರೆ ಸಾಕು ಸಾಕಷ್ಟು ಹವಳ, ಮುತ್ತು, ಚಿನ್ನ, ಬಂಗಾರ ಹೀಗೆ ಸಾಕಷ್ಟು ಸಿಗುತ್ತೆ ಅನ್ನೋದಕ್ಕೆ ಒಂದೊಂದಾಗಿ ಪುರಾವೆಗಳು ಸಿಗ್ತಾ ಇದ್ದಾವೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.